ಹಾಯ್ ಎಲ್ಲರಿಗೂ, ನಾನು ನಿಮ್ಮ ನಾಗು. ಎಲ್ಲರೂ ಹೇಗಿದ್ದೀರಾ? ಈ ಒಂದು ವ್ಲಾಗ್ ಬಂದುಬಿಟ್ಟು ಸಂಕ್ರಾಂತಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಆಫ್ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಬ್ಯುಸಿ ಕೂಡ ಇದ್ದೆ, ಅದಕ್ಕಾಗಿ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಮೊದಲೇದಾಗಿ ನನ್ನ ಒಂದು ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಹಬ್ಬ ಯಾವ ಥರ ಆಚರಿಸಿದ್ರಿ ಅಂತ ಹೇಳಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಆ್ಯಂಡ್ ಮಾರ್ನಿಂಗ್ ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಹಬ್ಬದ ಅಡುಗೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನಗೆ ಯಾವ ಥರ ಗೊತ್ತೋ ನಾನು ಆ ಥರ ಮಾಡಿದೆ ಹಬ್ಬನ. ಎಲ್ಲ ಮಾಮೂಲಿ ಗೆಣಸು, ಕಡಲೆಕಾಯಿ ಮತ್ತು ಅವರೆಕಾಯಿ ಎಲ್ಲನೂ ಫಸ್ಟೆಲ್ಲ ಬೇಯಿಸ್ಕೊಂಡು ಅದನ್ನೆಲ್ಲ ನಾನು ಸೈಡಲ್ಲಿ ಎತ್ತಿಕೊಂಡೆ. ಆ್ಯಂಡ್ ಅದ್ರ ಜೊತೆಗೆ ವೈಟ್ ರೈಸು, ಇದಕ್ಕಿನ ಬೇಳೆ ಸಾಂಬಾರು, ಹೆಸರು ಬೇಳೆ ಮತ್ತು ಪೊಂಗಲ್ಲು ಇಷ್ಟನ್ನು ಎಲ್ಲ ಮಾಡಿ ನಾನು ದೇವರಿಗೆ ನೈವೇದ್ಯ ಇಟ್ಟಿದ್ದೆ. ಈ ಹಬ್ಬ ಬಂದುಬಿಟ್ಟು ನಮಗೆ ವರ್ಷದ ಮೊದಲನೇ ಹಬ್ಬ ಆಗಿರುತ್ತಲ್ಲ, ಸೊ ಅದಕ್ಕೆ ಒಂಥರ ಸ್ಪೆಷಲ್ ಅನ್ನಿಸ್ತು ನನಗೆ. ಆ್ಯಂಡ್ ನಾನು ಅದಕ್ಕೋಸ್ಕರನೇ ನನ್ನ ಕೈಲಿ ಆದಷ್ಟು ನಾನು ಯಾವ ಥರ ಬರುತ್ತೋ ಆ ಥರ ನಾನು ಹಬ್ಬನ ಆಚರಿಸಿದ್ದೀನಿ. ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೆ. ಪೊಂಗಲ್ಗೆ ನಾನು ಇಲ್ಲಿ ಹೆಸರು ಬೇಳೆನ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಹಾಗೆ ಬೆಲ್ಲನೂ ಚೆನ್ನಾಗಿ ಚಚ್ಕೊಳ್ತಾ ಇದ್ದೀನಿ. ಯಾಕಂದರೆ ಪುಡಿ ಪುಡಿ ಇದ್ದರೆ ಚೆನ್ನಾಗಿ ಮೆಲ್ಟ್ ಆಗುತ್ತೆ ಬೇಗ ಅಂತ ಹೇಳಿಬಿಟ್ಟು ಅದನ್ನು ಚೆನ್ನಾಗಿ ಚಚ್ಕೊಳ್ತಾ ಇದ್ದೀನಿ, ಪೌಡರ್ ಥರ ಮಾಡ್ಕೊಳ್ತಾ ಇದ್ದೀನಿ. ಈ ಸತಿ ನಾನು ತಪ್ಪಲೆನಲ್ಲಿ ಪೊಂಗಲ್ನ ಮಾಡಿದೆ. ಅದು ಬೇಯೋಕ್ಕೂ ಲೇಟ್ ತಗೊಳ್ತು, ಆದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ತಪ್ಪಲೆನಲ್ಲಿ ಪೊಂಗಲ್ ಮಾಡಿದೆ. ಯಾಕಂದರೆ ಹೇಳಿದ್ರು ಹುಕ್ಕಬೇಕು ಅಂತ ಹೇಳಿದ್ರು ನಮ್ಮ ಅತ್ತೆ. ಸೊ ಅದಕ್ಕೋಸ್ಕರ ನಾನು ತಪ್ಪಲೆನಲ್ಲೇ ಪೊಂಗಲ್ನ ಮಾಡಿದೆ ಈ ಸತಿ. ಅದು ಚೆನ್ನಾಗಿ ಕೂಡ ಹುಕ್ತು. ಫಸ್ಟು ತಪ್ಪಲೆನಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಅಕ್ಕಿ ಮತ್ತು ಹೆಸರುಬೇಳೆ ಅವೆರಡನ್ನೂ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಹಾಕ್ಕೋಬೇಕು. ಅದು ಚೆನ್ನಾಗಿ ಬಾಯ್ಲ್ ಆದಮೇಲೆ ಅದು ಉಕ್ಕು ಬರುತ್ತೆ. ಉಕ್ಕು ಬಂದಿದ್ದಾದಮೇಲೆ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಬೇಯಿಸ್ಕೊಂಡಿದ್ದಾದಮೇಲೆ ಒಂದು ಸೈಡಲ್ಲಿ ಮೊದಲೇ ಬೆಲ್ಲನ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡು ಕರಗಿಸ್ಕೊಂಡಿದ್ದೀನಿ. ಯಾಕಂದರೆ ಸೋದಿಸ್ಕೊಂಡೆ ನಾನು. ಸ್ವಲ್ಪ ಬೆಲ್ಲದ್ರಲ್ಲಿ ಮಣ್ಣೆಲ್ಲ ಇರುತ್ತೆ, ಅದು ನಮಗೆ ಗೊತ್ತಾಗಲ್ಲ. ಅದಕ್ಕಂತ ಹೇಳಿಬಿಟ್ಟು ನಾನು ಬೆಲ್ಲನ ಫಸ್ಟ್ ಕರಗಿಸ್ಕೊಂಡು ಆಮೇಲೆ ನಾನು ಅದನ್ನು ಪೊಂಗಲ್ ಏನಿದೆಯಲ್ಲ ಅಕ್ಕಿ ಮತ್ತು ಹೆಸರು ಬೇಳೆ ಬೇಯ್ದಾದ್ಮೇಲೆ ಅದನ್ನು ಅದರಲ್ಲಿ ಆ್ಯಡ್ ಮಾಡಿಕೊಂಡೆ. ಅದು ಚೆನ್ನಾಗಿ ಕುದ್ದಿದ್ದಾದಮೇಲೆ ಏಲಕ್ಕಿನ ಒಂದು 5-6 ಏಲಕ್ಕಿನ ಚೆನ್ನಾಗಿ ನಾನು ಪುಡಿ ಮಾಡಿಕೊಂಡು ಅದರಲ್ಲಿ ಹಾಕ್ಕೊಂಡೆ, ಮಿಕ್ಸ್ ಮಾಡಿಕೊಂಡೆ. ಅದೊಂದು ಸ್ಕಿಪ್ ಆಗಿದೆ. ಹಾಕ್ಕೊಂಡಿದ್ದಾದಮೇಲೆ ಮತ್ತು ಒಂದು ಚಿಕ್ಕ ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಅದಕ್ಕೆ ದ್ರಾಕ್ಷಿ, ಗೋಡಂಬಿ ಅದನ್ನು ಫಸ್ಟ್ ಫ್ರೈ ಮಾಡಿಕೊಂಡು ಹಾಕ್ಕೊಂಡೆ. ಅದಾದಮೇಲೆ ಸ್ವಲ್ಪ ಹಸಿ ಕೊಬ್ಬರಿನ ನಾನು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ನುಣ್ಣಗೆ ಮಾಡಿಕೊಂಡು ಅದನ್ನು ಸ್ವಲ್ಪ ತುಪ್ಪದಲ್ಲೇ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೆ. ಸೊ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಪೊಂಗಲು ರೆಡಿ ಆಗುತ್ತೆ. ನನ್ನ ತಮ್ಮ ಕೂಡ ನನಗೆ ಹೆಸರುಬೇಳೆ ಮಾಡೋದಕ್ಕೆ ಹೆಲ್ಪ್ ಮಾಡಿಕೊಡ್ತಿದ್ದ. ಅಂದರೆ ಸೌತೆಕಾಯಿ ಎಲ್ಲ ಕಟ್ ಮಾಡಿ ನನಗೆ ಕೊಡ್ತಿದ್ದ. ಅದಾದಮೇಲೆ ಹಾಗೆ ಸಾಂಬಾರಿಗೆಲ್ಲ ನಾನು ರೆಡಿ ಮಾಡಿಕೊಂಡು ಸಾಂಬಾರೆಲ್ಲ ಮಾಡಿಕೊಂಡೆ. ಸೊ ನನಗೆ ತುಂಬ ಅಂದರೆ ತುಂಬಾ ಟೈಮ್ ಹಿಡಿಯಿತು, ಯಾಕಂತಲೇ ಗೊತ್ತಿಲ್ಲ. ಲೇಟ್ ಆಯಿತು. ಪೂಜೆ ಮಾಡೋಷ್ಟರೊಳಗಡೆ ನನಗೆ 12:30 ಮೇಲೆಗಡೆ ಆಗಿತ್ತು. ಬಟ್ ಪೂಜೆ ಬಂದುಬಿಟ್ಟು 1:30 ಒಳಗಡೆ ಮುಗಿಸ್ಬೇಕಿತ್ತು. ಹೇಗೋ ಅಂತ ಹೇಳಿಬಿಟ್ಟು ಬೇಗ ಎಲ್ಲ ಅಡುಗೆಗಳೆಲ್ಲ ಮಾಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರಿಗೆಲ್ಲ ನಾನು ಹೂವು ಎಲ್ಲ ಇಟ್ಟು ಕ್ಲೀನ್ ಮಾಡಿಕೊಂಡು 1:30 ಒಳಗಡೆ ನಾನು ಪೂಜೆನೆಲ್ಲ ಮುಗಿಸ್ದೆ. ಮತ್ತು ನಾನು ಏನೇನು ಅಡುಗೆ ಮಾಡಿದ್ನೋ ಅದನ್ನೆಲ್ಲ ದೇವ್ರಿಗೆ ನೈವೇದ್ಯ ಇಟ್ಟು ಕಬ್ಬು ಮತ್ತು ಎಳ್ಳು ಬೆಲ್ಲ ಎಲ್ಲನೂ ಇಟ್ಟು ನಾನು ಪೂಜೆನ ಮಾಡಿದ್ದು ಆಯಿತು. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹಬ್ಬದೂಟ ಮಾಡಿದ್ದು ಆಯಿತು. ಸೊ ನೀವೆಲ್ಲ ಹಬ್ಬದೂಟ ಏನೆಲ್ಲ ಮಾಡಿದ್ರಿ ಅಂತ ಅದನ್ನು ಕೂಡ ಕಮೆಂಟಲ್ಲಿ ನೀವೇ ತಿಳಿಸ್ಕೊಡಿ.
ಸೊ ಇದು ಸಂಕ್ರಾಂತಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಈ ಒಂದು ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಕಮೆಂಟಲ್ಲಿ ತಿಳಿಸ್ಕೊಡಿ. ಹಾಗೆ ಒಂದು ಲೈಕ್ ಕೊಡಿ. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಹಾಗೆ ಇದೇ ಥರನೇ ಸಪೋರ್ಟ್ ಮಾಡ್ತಾ ಇರ್ರಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.